ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಅಸ್ಪೃಷ್ಟದೋಷಗಂಧಾಯ ಕಲ್ಯಾಣಗುಣಸಿಂಧವೇ ನಮೋ ನಮೋ ಭಕ್ತಮುಕ್ತಿದಾಯಿನೇ ಶೇಷಶಾಯಿನೇ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದೀರಿತಂ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನವಮಿನ್ಯಾಯ ಸುಧಾರತಾನ್. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಇವತ್ತು ನಾವು ಏಕಶ್ಲೋಕ ವ್ಯಾಸಯೋಗಿ ಚರಿತಂ ಎಂಬುವಂತಹ ಶ್ಲೋಕದ ಅರ್ಥವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಆದೌ ಹಾಟಕ ಭಾಜನೇವ ತರಣಂ ಪಶ್ಚಾತ್ ತುರ್ಯಾಶ್ರಮಃ ಶ್ರೀ ಶ್ರೀಪಾದಮಹೀಪತೆ ಕರುಣೆಯ ಸಚ್ಚಾಸ್ತ್ರ ಪಾರಂಗತಿ ಕೃಷ್ಣೇನಾವರರತ್ನಸೇಚನಮಥೋ ಷಡ್ಭೂಪ ಸಂರಕ್ಷಣಂ ಸದ್ವ್ಯಾಸತ್ರಯ ಗ್ರಂಥನಂ ಸುಚರಿತಂ ಶ್ರೀವ್ಯಾಸ ಯೋಗೀಶಿತು ಅಂತ ಹೇಳಿ ಈ ಶ್ಲೋಕದಲ್ಲಿ ಸೋಮನಾಥ ಕವಿಗಳು ಬರೆದಿರುವಂತಹ ವ್ಯಾಸಯೋಗಿ ಚರಿತೆಯಲ್ಲಿ ಉಲ್ಲೇಖಿಸಿರುವಂತಹ ವ್ಯಾಸರಾಯರ ಜೀವನದ ಪ್ರಮುಖ ಘಟನೆಗಳ ಸಂಗ್ರಹವನ್ನು ಮಾಡಲಾಗಿದೆ. ಅಲ್ಲಿ ಪ್ರಥಮತಃ ಆದೌ ಹಾಟಕ ಭಾಜನೇವ ತರಣಂ ಎಂಬ ಅಂಶದಿಂದ ವೇದವ್ಯಾಸ ದೇವರ ಅನುಗ್ರಹದಿಂದ ವ್ಯಾಸರಾಯರ ಅವತಾರವನ್ನು ಸಂಗ್ರಹ ಮಾಡಲಾಗಿದೆ. ಮೈಸೂರು ಪ್ರಾಂತ್ಯದಲ್ಲಿ ಇರುವಂತಹ ಬನ್ನೂರು ಎಂಬುವಂತಹ ಗ್ರಾಮದಲ್ಲಿ ಬಲ್ಲಣ್ಣ ಸುಮತಿ ಮತ್ತು ಲಕ್ಷ್ಮೀಬಾಯಿ ಎಂಬುವಂತಹ ದಂಪತಿಗಳಲ್ಲಿ ವ್ಯಾಸರಾಯರ ಅವತಾರವು ಭೂಸ್ಪರ್ಶವಿಲ್ಲದೇನೆ ಬಂಗಾರದ ತಟ್ಟೆಯಲ್ಲಿ ಆಗುತ್ತದೆ. ಇದರ ಸಂಗ್ರಹವನ್ನು ಇಲ್ಲಿ ಮಾಡಲಾಗಿದೆ. ಪಶ್ಚಾತ್ ತುರ್ಯಾಶ್ರಮ ಎಂಬ ಅಂಶದಿಂದ ಬ್ರಹ್ಮಣ್ಯ ತೀರ್ಥರು ಯತಿರಾಜರಿಗೆ, ವ್ಯಾಸರಾಯರ ಪೂರ್ವಾಶ್ರಮದ ಹೆಸರು ಯತಿರಾಜರು ಅಂತ ಹೇಳಿ ಉಲ್ಲೇಖವನ್ನು ಮಾಡುತ್ತಾರೆ ಸೋಮನಾಥ ಕವಿಗಳು. ಆ ಯತಿರಾಜರಿಗೆ ಬ್ರಹ್ಮಣ್ಯ ತೀರ್ಥರು ವ್ಯಾಸಯೋಗಿ ಚರಿತೆಯ ಪ್ರಕಾರ ಸುಮಾರೊಂದು 11 ವರ್ಷಗಳ ವಯಸ್ಸಿನ ಸಂದರ್ಭದಲ್ಲಿ ಸನ್ಯಾಸಾಶ್ರಮವನ್ನು ಕೊಟ್ಟು ವ್ಯಾಸತೀರ್ಥ ಅಂತ ಹೇಳಿ ಹೆಸರನ್ನು ನಾಮಕರಣವನ್ನು ಮಾಡುತ್ತಾರೆ. ಈ ಘಟನೆಯನ್ನು ಇಲ್ಲಿ ಸಂಗ್ರಹ ಮಾಡಲಾಗಿದೆ. ಅದಾದ ಮೇಲೆ ಶ್ರೀ ಶ್ರೀಪಾದ ಮಹೀಪತೆ ಕರುಣೆಯ ಸಚ್ಚಾಸ್ತ್ರ ಪಾರಂಗತಿ ಎಂಬ ಅಂಶದಿಂದ ಮುಳುಬಾಗಿಲಿನಲ್ಲಿ ವ್ಯಾಸರಾಯರು ಶ್ರೀಪಾದರಾಜರ ಹತ್ತಿರ ಸಮಗ್ರ ಮಾಧ್ವ ಗ್ರಂಥಗಳ ಪಾಠವನ್ನು ಹೇಳಿಸಿಕೊಳ್ಳುತ್ತಾರೆ. ಆ ಅಧ್ಯಯನದ ಘಟನೆಗಳನ್ನು ಈ ಅಂಶದಿಂದ ಸಂಗ್ರಹ ಮಾಡಲಾಗಿದೆ. ಅದಾದ ಮೇಲೆ ಶ್ರೀಪಾದರಾಜರು ವ್ಯಾಸರಾಯರಿಗೆ ವಿಜಯನಗರದ ಆಸ್ಥಾನಕ್ಕೆ ಹೋಗಿ ಆ ರಾಜರುಗಳಿಗೆ ಮಾರ್ಗದರ್ಶನವನ್ನು ಮಾಡಬೇಕು ಅಂತ ಹೇಳಿ ಆದೇಶವನ್ನು ಮಾಡುತ್ತಾರೆ. ಆವಾಗ ವ್ಯಾಸರಾಯರು ಕೂಡ ಚಂದ್ರಗಿರಿ ಹತ್ತಿರ ಪ್ರಯಾಣವನ್ನು ಮಾಡಿ ಅಲ್ಲಿಂದ ಅವರ ಜೀವನದ ಪ್ರಮುಖ ಭಾಗ ವ್ಯಾಸರಾಯರದ್ದು ವಿಜಯನಗರದಲ್ಲೇನೆ ಅವರ ಆವಾಸವಾಗುತ್ತದೆ. ಆ ಒಂದು ಘಟನೆಗಳನ್ನು ಷಡ್ಭೂಪ ಸಂರಕ್ಷಣಂ ಎಂಬ ಅಂಶದಿಂದ ಮಾಡಲಾಗಿದೆ. ವ್ಯಾಸಯೋಗಿ ಚರಿತೆಯ ಪ್ರಕಾರವಾಗಿ ಸಾಳುವ ನರಸಿಂಹರಾಯ, ಸಾಳುವ ತಿಮ್ಮರಾಯ, ತುಳುವ ನರಸನಾಯಕ, ವೀರ ನರಸಿಂಹರಾಯ, ಕೃಷ್ಣದೇವರಾಯ, ಅಚ್ಯುತದೇವರಾಯ ಎಂಬ 6 ಜನ ಚಕ್ರವರ್ತಿಗಳಿಗೆ ವ್ಯಾಸರಾಯರು ರಾಜಗುರುಗಳಾಗಿದ್ದರು ಅಂತ ಹೇಳಿ ಸೋಮನಾಥ ಕವಿಗಳು ಉಲ್ಲೇಖವನ್ನು ಮಾಡುತ್ತಾರೆ. ಈ ಒಂದು ಘಟನೆಗಳನ್ನು ಇಲ್ಲಿ ಷಡ್ಭೂಪ ಸಂರಕ್ಷಣಂ ಎಂಬ ಒಂದು ಶಬ್ದದಿಂದ ಸಂಗ್ರಹ ಮಾಡಲಾಗಿದೆ. ಅದಾದ ನಂತರದಲ್ಲಿ ಕೃಷ್ಣೇನಾವರ ರತ್ನಸೇಚನಂ ಎಂಬ ಅಂಶದಿಂದ ಕೃಷ್ಣದೇವರಾಯನು ವ್ಯಾಸರಾಯರಿಗೆ ಮಾಡಿದಂತಹ ರತ್ನಗಳ ಅಭಿಷೇಕವನ್ನು ಸಂಗ್ರಹ ಮಾಡಲಾಗಿದೆ. ಮತ್ತು ಸದ್ವ್ಯಾಸತ್ರಯ ಗ್ರಂಥನಂ ಅಂತ ಹೇಳಿ ಈ ಅಂಶದಿಂದ ವ್ಯಾಸರಾಯರು ಮಾಡಿರುವಂತಹ ನ್ಯಾಯಾಮೃತ, ತರ್ಕತಾಂಡವ, ಚಂದ್ರಿಕಾ ಈ ಗ್ರಂಥಗಳ ಲೇಖನ ರಚನಾ ಈ ಒಂದು ಘಟನೆಯನ್ನು ಈ ಅಂಶದಿಂದ ಮಾಡಲಾಗಿದೆ. ಶ್ರೀವ್ಯಾಸ ಯೋಗೀಶಿತು ಸುಚರಿತಂ ಎಂಬ ಅಂಶದಿಂದ ಇದೇ ವ್ಯಾಸರಾಯರ ಜೀವನದ ಚರಿತ್ರೆಯ ಸಂಗ್ರಹವು ಅಂತ ಹೇಳಿ ಹೇಳಲಾಗಿದೆ. ಆದೌ ಹಾಟಕ ಭಾಜನೇವ ತರಣಂ ಪಶ್ಚಾತ್ ತುರ್ಯಾಶ್ರಮಃ ಶ್ರೀ ಶ್ರೀಪಾದ ಮಹೀಪತೆ ಕರುಣೆಯ ಸಚ್ಚಾಸ್ತ್ರ ಪಾರಂಗತಿ ಕೃಷ್ಣೇನಾವರ ರತ್ನಸೇಚನಮಥೋ ಷಡ್ಭೂಪ ಸಂರಕ್ಷಣಂ ಸದ್ವ್ಯಾಸತ್ರಯ ಗ್ರಂಥನಂ ಸುಚರಿತಂ ಶ್ರೀವ್ಯಾಸ ಯೋಗೀಶಿತು ಅಂತ. ಶ್ರೀಕೃಷ್ಣಾರ್ಪಣಮಸ್ತು.